ನಮಸ್ತೆ, ಇದು ನಮ್ಮನೆ ಅಡುಗೆ ಚಾನಲ್. ನಾನಿಲ್ಲಿ ಬೆಣ್ಣೆ ಕರಗಿಸಿ ತುಪ್ಪ ಮಾಡ್ತಾಯಿದ್ದೀನಿ. ಅದರಲ್ಲೂ ಹರಳಾದ ಮರಳಾದ ರುಚಿಕರವಾದಂತಹ ತುಪ್ಪ. ಇದು ಒಳ್ಳೆ ಸುವಾಸನೆ ಇರುತ್ತೆ. ನಾವು ಹೊರಗಡೆ ಎಷ್ಟೇ ಒಳ್ಳೆ ಕಂಪ್ನಿ ತುಪ್ಪ ತಂತಿಂದ್ರೂ ಮನೇಲಿ ಮಾಡಿದ ತುಪ್ಪದ ಥರ ಟೇಸ್ಟ್ ಆಗಲಿ ಆ ಸುವಾಸನೆ ಆಗಲಿ ಬರೋ ಚಾನ್ಸೇ ಇಲ್ಲ. ಈ ರೀತಿ ತುಪ್ಪ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 1 kg ಬೆಣ್ಣೆ ತೊಗೊಂಡಿದ್ದೀನಿ. ಈ ಬೆಣ್ಣೆನ ಒಂದು ದಪ್ಪ ತಳ ಇರೋಂತಹ ಇಂಡಲಿಯಂ ಪಾತ್ರೆಯಲ್ಲಿ ಕರಗೋದಕ್ಕೆ ಇಡ್ತೀನಿ. ಅದರಲ್ಲಿ ಸ್ವಲ್ಪ ದೊಡ್ಡ ಸೈಜಿನ ಪಾತ್ರೆ ತೊಗೋಬೇಕು, ಏಕೆಂದರೆ ಬೆಣ್ಣೆ ಕರಗದ ಮೇಲೆ ಉಪ್ಪು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೇ ನಾನು ಈ ಸಲ ಊರಿಗೆ ಹೋಗಿದಾಗ ಮಂಡ್ಯದಲ್ಲಿ ತೊಗೊಂಬಂದೆ ಈ ಬೆಣ್ಣೆನ. ತುಂಬ ಚೆನ್ನಾಗಿದೆ. ಒಂದು ಅಂಗಡೀಲಿ ತೊಗೊಂಬಂದಿದ್ದು. ನಂಬಿಕೆ ಇರೋ ಕಡೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಾವು ಮನೇಲೇ ಹಾಲು ಕಾಯಿಸ್ತೀವಲ್ಲ, ಹಾಲು ಕಾಯಿಸೋದ್ರಲ್ಲೇ ಕೆನೆ ತೆಗೆದಿಟ್ಕೊಂಡು ಕೂಡ ಮನೇಲಿ ಬೆಣ್ಣೆ ಮಾಡ್ಕೋಬೋದು, ಇನ್ನೂ ಒಳ್ಳೆಯದು. ಈಗ ಬೆಣ್ಣೆ ನೀಟಾಗಿ ಕರಗ್ತಾ ನೋಡೋಣ. ಇದು ಕರಗೋ ಅಷ್ಟರಲ್ಲಿ ನಾನು ತುಪ್ಪಕ್ಕೆ ಲಾಸ್ಟೆಲ್ಲ ಕೊನೆಯಲ್ಲಿ ಹಾಕ್ತೀವಲ್ಲ ಪರ್ಕರ ರೆಡಿ ಮಾಡ್ಕೊತೀನಿ. ಪರ್ಕರ ಅಂದರೆ ನಾವು ತುಪ್ಪಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಕುಟ್ಟಿ ಪುಡಿ ಮಾಡ್ಕೊತೀವಲ್ಲ, ಅಂದರೆ ಮೆಂತ್ಯ, ಮೆಣಸು, ಲವಂಗ, ಜೀರಿಗೆ ಎಲ್ಲ, ಅದನ್ನು ಪರ್ಕರ ಅಂತ ಕರಿತೀವಿ ನಮ್ಮ ಕಡೆ. ನಾನಿಲ್ಲಿ 1 ವೀಳ್ಯದೆಲೆ, 1 ಇಡಿ ಕರ್ಬೇವಿನ ಸೊಪ್ಪು, 2 ಲವಂಗ, ಒಂದು 6ರಿಂದ 7 ಕಾಳು ಖಾರ ಮೆಣಸು, ಅರ್ಧ ಸ್ಪೂನ್ ಜೀರಿಗೆ ಮತ್ತು 2 ಸ್ಪೂನ್ ಮೆಂತ್ಯ ಕಾಳು ಇಷ್ಟು ತೊಗೊಂಡಿದ್ದೀನಿ. ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ತುಪ್ಪ ಒಳ್ಳೆ ಘಮ ಇರುತ್ತೆ. ಮೆಂತ್ಯನೇ ಹೈಲೈಟು ಹೇಳ್ಬೇಕು ಅಂದರೆ ತುಪ್ಪದ ಸುವಾಸನೆಗೆ. ಈಗ ನಾನು ಮೆಂತ್ಯನ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊತೀನಿ. 1-2 ಸ್ಪೂನ್ ಮೆಂತ್ಯನ ನೀಟಾಗಿ ಅದು ಸ್ವಲ್ಪ ಚಿಟಪಟ ಅಂತ ಸಿಡಿಯೋ ಥರ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊತೀನಿ. ಇದು ನೀಟಾಗಿ ಒಂದು 3/4 ಭಾಗ ಫ್ರೈ ಆದಮೇಲೆ ಅದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಲವಂಗ ಮತ್ತು ಕಾಳುಮೆಣಸು ಎಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಈ ರೀತಿ ನಾವು ಮೆಣಸು ಮತ್ತು ಲವಂಗ ಎಲ್ಲ ಹಾಕೋದ್ರಿಂದ ಶೀತ ಆಗೋದಿಲ್ಲ. ಈಗ ನಾವು ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ತೀವಲ್ಲ ತುಪ್ಪನ, ಮತ್ತು ಬಾಣಂತಿಯರಿಗೂ ಸುದ ಕೊಡೋದ್ರಿಂದ ಶೀತ ಆಗೋದಿಲ್ಲ, ತುಂಬ ಒಳ್ಳೆಯದು. ತುಪ್ಪದಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಪ್ಪದಲ್ಲಿ ಯಾವ ಕೊಲೆಸ್ಟ್ರಾಲು ಇರಲ್ಲ. ಸಾಮಾನ್ಯವಾಗಿ ಆರೋಗ್ಯವಂತ ಮನುಷ್ಯ ದಿನಕ್ಕೆ 2 ಸ್ಪೂನ್ ತುಪ್ಪ ತಿನ್ನಬೇಕು ಅಂತ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ. ಅದಕ್ಕೆ ನಾವು ಕೂಡ ಮನೆಯಲ್ಲೇ ರುಚಿಯಾಗಿ ತುಪ್ಪ ಮಾಡಿಕೊಂಡು ತಿನ್ನೋಣ. ನೋಡಿ, ಈಗ ಈ ಬೆಣ್ಣೆ ನೀಟಾಗಿ ಕರಗಿದೆ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ನಾವು ಮನೆಯಲ್ಲೇ ಶುದ್ಧವಾದ ತುಪ್ಪನ ಮಾಡ್ಕೋಬೋದು ನಾವು. ನೋಡಿ, ಈಗ ಮೆಂತ್ಯ ಕಾಳೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ತುಂಬ ನೈಸಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತರ್ತರಿ ಇದ್ದರೂ ನಡೆಯುತ್ತೆ. ನೋಡಿ, ಈಗ ಇಲ್ಲಿ ಬೆಣ್ಣೆ ಎಷ್ಟು ಕರಗಿದೆ ನೋಡೋಣ. ನೋಡಿ, ಆ ಕೆನೆ ಅಂಶ ಮತ್ತು ಆ ಮಜ್ಜಿಗೆ ಅಂಶ ಅಂತೀವಲ್ಲ, ಅದೆಲ್ಲ ಸ್ವಲ್ಪ ಮೇಲೆ ಬಂದು ತೇಲ್ತಾ ಇದೆ. ಈಗ ನಾನಿಲ್ಲಿ 2 ಚಿಟಿಕೆ ಅರಿಶಿಣದ ಪುಡಿ ಹಾಕ್ತೀನಿ. ಅರಿಶಿಣದ ಪುಡಿ ಹಾಕೋದ್ರಿಂದ ತುಪ್ಪ ಇನ್ನೂ ಒಳ್ಳೆ ಬಣ್ಣ ಬರುತ್ತೆ. ಎಮ್ಮೆ ಬೆಣ್ಣೆ ಆದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೇಕು ಅರಿಶಿಣದ ಪುಡಿನ. ಇದು ಹಸುವಿನ ಬೆಣ್ಣೆ ಅಲ್ಲ, ಸ್ವಲ್ಪನೇ ಹಾಕಿದ್ರೂ ಸಾಕಾಗುತ್ತೆ. ಜೊತೆಗೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ತುಪ್ಪ ಮರಳಾಗಿ ಸ್ವಲ್ಪ ರುಚಿ ಕೊಡುತ್ತೆ. ಏಕೆಂದರೆ ತುಪ್ಪ ಸ್ವಲ್ಪ ಸಪ್ಪೆ ಅನ್ನಿಸ್ಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಒಳ್ಳೆ ರುಚಿ ಇರುತ್ತೆ. ನೋಡಿ, ಆಲ್ಮೋಸ್ಟು ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಮೇಲೆ ಬಂದಿದೆ ಅಲ್ಲ, ತುಪ್ಪ ಒಂದು 50% ರೆಡಿ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಕುದಿಯೋದಕ್ಕೆ ಬಿಡೋಣ. ನೋಡಿ, ಈಗ ನೊರೆ ಅಂಶ ಬಂತು ಅಂದರೆ ತುಪ್ಪ ಆಲ್ಮೋಸ್ಟ್ ಒಂದು 90% ರೆಡಿ ಆಯಿತು ಅಂತಲೇ ಅರ್ಥ. ಇವಾಗ ಈ ನೊರೆ ಅಂಶ ಬಂದಾಗಲೇ ಸ್ವಲ್ಪ ಉಪ್ಪು ಬರೋ ಚಾನ್ಸಸ್ ಇರೋದು. ಆವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೊರೆನಲ್ಲೇ ಹೋಗಿಸ್ಬೇಕು, ಇಲ್ಲಾಂದರೆ ಕೆಳಗಡೆ ಸುರಿದು ಬಿಡುತ್ತೆ ತುಪ್ಪ ಉಪ್ಪು ಬಂದು. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಆ ನೊರೆನೆಲ್ಲ ಹೋಗಿಸ್ಬೇಕು. ಈಗ ನಾವು ತುಪ್ಪ ರೆಡಿ ಆಯಿತಾ ಅಂತ ತಿಳ್ಕೊಬೇಕು ಅಂದರೆ ಒಂದು ಟ್ರಿಕ್ಸ್ ಮಾಡ್ಕೋಬೇಕು. ಏನಂದರೆ, ಈಗೆಲ್ಲ ನೊರೆ ಚೆನ್ನಾಗಿ ಬಂತು ಅಂದಾಗ 190% ಆಗಿದೆ ಈಗ ತುಪ್ಪ ಅನ್ನಿಸ್ತು. ಈಗ ನಾನಿಲ್ಲಿ ಅದಕ್ಕೊಂದು ಕರ್ಬೇವಿನ ಸೊಪ್ಪು ಹಾಕ್ತೀನಿ, 1 ಎಲೆ. ಅದು ಚಿಟಪಟ ಅಂತ ಸಿಡಿಯುತ್ತೆ. ನೋಡಿ, ಅದು ಚೆನ್ನಾಗಿ ಸಿಡಿದ್ರೆ ಫಟ್ ಅಂತ ತುಪ್ಪ ರೆಡಿಯಾಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಬಿಟ್ಟು ಅದು ಸ್ವಲ್ಪ ಆರೋದಕ್ಕೆ ಬಿಟ್ಟು ಫಿಲ್ಟ್ರ್ ಮಾಡ್ಕೋಬೇಕು. ಏನಪ್ಪ ಇವರು ಮಿಶ್ರಣ ಎಲ್ಲ ಏನೂ ಹಾಕಲೇ ಇಲ್ಲ, ವೀಳ್ಯದೆಲೆ ಕರ್ಬೇವಿನ ಸೊಪ್ಪೆಲ್ಲ ಅಂತ ಅನ್ಕೊತಾ ಇದ್ದೀರಲ್ಲ. ಇಲ್ಲ, ನಾನು ತುಪ್ಪನ ಡಿವೈಡ್ ಮಾಡ್ಕೊತೀನಿ. ಏಕೆಂದರೆ ಸ್ವೀಟ್ ಪದಾರ್ಥಗಳಿಗೆಲ್ಲ ಫಸ್ಟು ಈ ರೀತಿ ಪ್ಲೈನ್ ತುಪ್ಪನ ಫಿಲ್ಟ್ರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ. ಆಮೇಲೆ ನಾನು ಪರ್ಕರ ಅಂದರೆ ಮೆಂತ್ಯ ಪುಡಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಕರ್ಬೇವಿನ ಸೊಪ್ಪನ್ನೆಲ್ಲ ಹಾಕಿ ಸಪ್ರೇಟ್ ಮಾಡಿ ಇಟ್ಕೊತೀನಿ. ಈ ರೀತಿ ಮಾಡೋದ್ರಿಂದ ನನಗೆ ಖಾರದ ಊಟಕ್ಕೆ ಮತ್ತು ಸಿಹಿ ಪದಾರ್ಥಗಳಿಗೆಲ್ಲ ಸಪ್ರೇಟು ತುಪ್ಪ ಮಾಡಿಕೊಂಡು
ಮನೇಲೇ ಇಟ್ಕೊಂಡು ಬಳಸ್ಕೊತೀನಿ. ಈಗ ನೋಡಿ ಅದು ಫಿಲ್ಟ್ರ್ ಮಾಡ್ಕೊಂಡಾದಮೇಲೆ ಮತ್ತೆ ಈ ತುಪ್ಪನ ಕರಗೋದಿಗೆ ಬಿಸಿಗಿಡ್ತೀನಿ. ಇದಕ್ಕೀಗ ವೀಳ್ಯದೆಲೆ, ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯ ಪುಡಿ ಮಾಡ್ಕೊಂಡಿದ್ನಲ್ಲ, ಮೆಂತ್ಯ ಕಾಳು ಪರ್ಕರ, ಅದನ್ನು ಕೂಡ 2 ಸ್ಪೂನ್ ಹಾಕ್ತೀನಿ. ಈ ವೀಳ್ಯದೆಲೆ ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಯುತ್ತೆ. ಅದು ತೇವಾಂಶ ಎಲ್ಲ ಹೋಗಬೇಕು, ಅದರಲ್ಲಿರೋ ಎಲೆಗಳಲ್ಲಿರುವಂಥ ತೇವಾಂಶ ಎಲ್ಲ ಹೋಗಬೇಕು. ಅದಕ್ಕೆ ನೀಟಾಗಿ ಅದು ಸಿಡಿದ ಮೇಲೆ ಈ ಪುಡಿನ, ಮೆಂತ್ಯ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಪ್ಪ ರೆಡಿ ಆಯಿತು. ಇವಾಗ ನಾವು ಸ್ಟವ್ ಆಫ್ ಮಾಡಿಬಿಟ್ರೆ ತುಪ್ಪ ಆಲ್ಮೋಸ್ಟ್ ರೆಡಿ. ಕೆಲವೊಬ್ಬರು ಈ ರೀತಿ ತುಪ್ಪ ಮಾಡಬೇಕಾದ್ರೆ ಬೆಳ್ಳುಳ್ಳಿ, ನುಗ್ಗೆ ಸೊಪ್ಪು ಕೂಡ ಬಳಸ್ತಾರೆ. ನಾನು ಸಾಮಾನ್ಯ ಯಾವಾಗಲೂ ಇದೇ ರೀತಿ ವೀಳ್ಯದೆಲೆ ಮತ್ತು ಕರಿಬೇವಿನ ಸೊಪ್ಪನ್ನೇ ಹಾಕಿ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದನ್ನು ಒಂದು 10 ನಿಮಿಷ ಆದಮೇಲೆ ಇನ್ನೊಂದು ಬಾಕ್ಸ್ಗೆ ಫಿಲ್ಟ್ರ್ ಮಾಡ್ಕೊತೀನಿ. ಈ ರೀತಿ ನಾನು ತುಪ್ಪನ ಸಪ್ರೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾನು ಊಟಕ್ಕೆ ಒಂದು ತುಪ್ಪ ಬಳಸ್ಕೊತೀನಿ, ಮತ್ತು ಸಿಹಿ ಪದಾರ್ಥಗಳೇನಾದರೂ ಮಾಡಿದಾಗ, ಸಿಹಿ ಪದಾರ್ಥಗಳನ್ನ ತಿಂದಾಗ ಪ್ಲೇನ್ ತುಪ್ಪನ ಬಳಸ್ಕೊತೀನಿ. ಈ ರೀತಿ ಫಿಲ್ಟ್ರ್ ಮಾಡಿ ಇಟ್ಬಿಟ್ಟು ಒಂದು 24 ಅವರ್ಸು ನಾರ್ಮಲ್ ಟೆಂಪ್ರೇಚರಲ್ಲಿ ಹೊರಗಡೆನೇ ಇಟ್ಟರೆ ತುಪ್ಪ ಗಟ್ಟಿಯಾಗುತ್ತೆ. ಇವಾಗ ಸ್ವಲ್ಪ ಅದು ಜೇನುತುಪ್ಪದ ಕಲರ್ ಕಾಣಿಸ್ತಾ ಇದೆ. ಅದು ತಣ್ಣಗಾದಮೇಲೆ ಒಳ್ಳೆ ಕಲರ್ ಬರುತ್ತೆ ತುಪ್ಪ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೇಕು ನೀವು. ನೋಡಿ, ಈಗ ನಾನು ನೆಕ್ಸ್ಟ್ ಡೇ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಬಣ್ಣ ಇದೆ, ಒಳ್ಳೆ ಮರಳು ಆಗಿರೋವಂಥ ತುಪ್ಪ ರೆಡಿ ಆಯಿತು. ನಾವು ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ಮಾಡ್ಕೋಬೇಕಾದ್ರೆ. ಒಂದು ಸ್ವಲ್ಪ ಸಮಯ ಕೊಟ್ಟರೆ ಮನೆಯಲ್ಲೇ ಶುದ್ಧವಾದ ರುಚಿಯಾದ ತುಪ್ಪನ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ನಾನು ಈ ತುಪ್ಪನ ಅಂದರೆ ಪ್ಲೈನ್ ತುಪ್ಪನ ರವೆ ಉಂಡೆ, ಪಾಯಸ, ಹಾಲ್ಕಿ ಈ ಥರ ಪದಾರ್ಥಗಳು ಬಳಸ್ಕೊತೀನಿ. ಈ ತುಪ್ಪನ ಊಟಕ್ಕೆ ಬಳಸ್ಕೊತೀನಿ. ನಮ್ಮಲ್ಲಿ ಉಪ್ಸಾರು ಮಾಡ್ತೀವಿ, ಅದರಲ್ಲಿ ಉಪ್ಸಾರು ಖಾರದ ಜೊತೆಗೆ ಈ ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಆಮೇಲೆ ಈ ತುಪ್ಪ ಫಿಲ್ಟ್ರ್ ಮಾಡಿದ್ಮೇಲೆ ಪಾತ್ರೆಯಲ್ಲಿ ಉಳ್ಕೊಂಡಿರುತ್ತಲ್ಲ ವೀಳ್ಯದೆಲೆ, ಕರಿಬೇವಿನ ಸೊಪ್ಪು ಮತ್ತು ಪರ್ಕಾರದ ಪುಡಿ ಎಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಸಾರು ಖಾರ ಹಾಕ್ಕೊಂಡು ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.